ಎರಡು ಕ್ಷೇತ್ರ ಕೈ ಟಿಕೆಟ್ ಬಿಕ್ಕಟ್ಟು. ಕೆಪಿಸಿಸಿ ಸರ್ವೆ ವರದಿ ಏನಿದೆ? ಬಾಗಲಕೋಟೆಯಲ್ಲಿ ಗೆಲ್ಲೋದ್ಯಾರು? ದಾವಣಗೆರೆಯಲ್ಲಿ ಯಾರ ಪರ ಅಲೆ? ಬಿಕ್ಕಟ್ಟು ಶಮನ ಮಾಡ್ತಾರ ಉಸ್ತುವಾರಿ? ಸರಣಿ ಮೀಟಿಂಗ್, ಒಂದೇ ಅಜೆಂಡಾ, ಬೈ ಎಲೆಕ್ಷನ್ ಅಖಾಡ. ಗೊಂದಲ, ಬಿಕ್ಕಟ್ಟು, ಒಳಜಗಳ ಅಂತ ಹೇಳಿದೆ ನಾನು ಆರಂಭದಲ್ಲಿ. ಕಾಂಗ್ರೆಸ್ನಲ್ಲಿ ಇರುವಂತದ್ದು ಯಾಕೆಂದ್ರೆ ಬಿಜೆಪಿ ಎರಡು ಕಡೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಯಾರ ಅಂದ್ರೆ ಕುಟುಂಬದಲ್ಲಿ ಯಾರಿಗೆ ಅನ್ನುವಂತ ಪ್ರಶ್ನೆ ಬಾಗಲಕೋಟೆಯಲ್ಲಿ ಎದ್ದಿದ್ರೆ, ಇನ್ನ ಯಾವ ಸಮುದಾಯಕ್ಕೆ ಕೊಡಬೇಕು, ಶಾಮನೂರ್ ಕುಟುಂಬಕ್ಕ ಅಥವಾ ಮುಸ್ಲಿಂ ಸಮುದಾಯಕ್ಕ ಅನ್ನುವಂತ ಗೊಂದಲ ಕಾಂಗ್ರೆಸ್ನಲ್ಲಿ ಇರುವಂತದ್ದು ದಾವಣಗೆರೆ ದಕ್ಷಿಣಕ್ಕೆ. ಇದೇ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ರ ಅಂತ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು. ಯಾಕೆಂದ್ರೆ ಇವತ್ತು 12 ಗಂಟೆಯ ನಂತರ ನಾಮಪತ್ರ ಸಲ್ಲಿಕೆಗೆ ಮುಂದಾಗುವ ಮುಖಾಂತರ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಅಥವಾ ಡೋಂಟ್ ಕೇರ್ ಅನ್ನುವಂತ ಮನಸ್ಥಿತಿನ ಥ್ರೆಟ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಇವರು ಆ ನಾಮಿನೇಷನ್ ಅನ್ನ ಸಲ್ಲಿಸುವ ಮುಖಾಂತರ ಅಂತ. ರಾಜ್ಯದಲ್ಲಿ ಬೈ ಎಲೆಕ್ಷನ್ಗೆ ಭರ್ಜರಿ ಸಿದ್ಧತೆ ನಡುವೆ ಕಾಂಗ್ರೆಸ್ ಆಗ್ತಾ ಇರುವಂತ ಒಳಜಗಳ, ಕಾಂಗ್ರೆಸ್ನಲ್ಲಿ ಇರುವಂತ ಒಳಜಗಳ ಇದೆಯಲ್ಲ, ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಿಜೆಪಿಯಿಂದ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ವೀರಣ್ಣ ಚಲಂತಿಮಠ ಅವರು ಈಗ ಆಲ್ರೆಡಿ ಬಿಜೆಪಿಯ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ್ ಬಿಜೆಪಿಯ ಅಭ್ಯರ್ಥಿ. ಕಾಂಗ್ರೆಸ್ನಲ್ಲಿ ಮಾತ್ರ ಬಿಕ್ಕಟ್ಟು ಬಗೆಹರಿತಾ ಇಲ್ಲ. ಇಂದು ಉಸ್ತುವಾರಿ ಸುರ್ಜೇವಾಲ ಸಭೆಯನ್ನು ಮಾಡ್ತಾ ಇದ್ದಾರೆ. ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳು ಹಿಂದೆ ಫೈನಲ್ ಆಗುವಂತ ಸಾಧ್ಯತೆ. ಕೆಪಿಸಿಸಿ ಸರ್ವೆ ವರದಿ ಆಧರಿಸಿ ಟಿಕೆಟ್ ಅನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾರೆ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ? ದಾವಣಗೆರೆಯಲ್ಲಿ ಸಮರ್ಥ್ಗೆ ಟಿಕೆಟ್ ಏನಾದ್ರೂ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಆ ಮುನ್ಸೂಚನೆ ಸಿಕ್ಕಂತ ಹಿನ್ನೆಲೆಯಲ್ಲಿ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದ ಮಲ್ಲಿಕಾರ್ಜುನ್ ಪುತ್ರ. ಉಸ್ತುವಾರಿ ಸಭೆಗೂ ಮುನ್ನವೇ ನಾಮಪತ್ರ ಸಲ್ಲಿಕೆಯ ಹೈಡ್ರಾಮಾ ಯಾಕೆ? ಒತ್ತಡ ತಂತ್ರಕ್ಕೆ ಮುಂದಾಯ್ತಾ ಶಾಮನೂರು ಫ್ಯಾಮಿಲಿ ಅಂತ. ಪಕ್ಷವನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತ ತಂತ್ರಗಾರಿಕೆ ಇದರಲ್ಲಿ ಅಡಗಿದೆಯಾ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುವಂಥದ್ದು. ಯಾಕೆಂದ್ರೆ ಇನ್ನು ಘೋಷಣೆ ಆಗಿಲ್ವಲ್ರಿ, ಹಂಗಂದ್ರೆ ಸಭೆ ಯಾಕ್ರಿ ಮಾಡಬೇಕಾಗಿತ್ತು ಅಂತ ಪ್ರಶ್ನೆಗಳು ಬರ್ತವಲ್ಲ. ಇನ್ನು ಕಾಂಗ್ರೆಸ್ ನಲ್ಲಿ ಬೈ ಎಲೆಕ್ಷನ್ ಘೋಷಣೆ ವಿಳಂಬ ಯಾಕೆ ಆಗ್ತಾ ಇದೆ? ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಈ ವಿಚಾರದಲ್ಲಿ. ನೋಡಿ, ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಎರಡು, ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಅಷ್ಟೇ, ಏನಿಲ್ಲ, ಚರ್ಚೆ ಮಾಡ್ತಾರೆ. ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರುವಂತ ನಟರಾಜ್ ಗೌಡ್ರು ಇದ್ದಾರೆ, ಬಿಜೆಪಿ ವಕ್ತಾರರಾಗಿರುವಂತ ಸಿದ್ದಣ್ಣ ಗೌಡ್ರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರಿಂದಾನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಒಂಥರ ಅಚ್ಚರಿ ಅಂತ ಅನ್ಕೊಳ್ಬೇಕಾ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನ ಇಕ್ಕಟ್ಟಿಗೆ ದೂಡ್ತಾ ಇದ್ದಾರಾ ಶಾಮನೂರ್ ಫ್ಯಾಮಿಲಿ ಅವರು, ಅಥವಾ ಥ್ರೆಟ್ ಪಾಸ್ ಮಾಡ್ತಾ ಇದಾರಾ, ಅಥವಾ ಕನ್ಫರ್ಮ್ ಆಗಿ ಈಗ ಆಲ್ರೆಡಿ ಸಮರ್ಥ ಅವರಿಗೆ ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಗೊತ್ತಾದ ಮೇಲೆ 12 ಗಂಟೆಗೆ ಅವರು 12 ಗಂಟೆಯ ನಂತರ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ? ಏನ್ ಅನ್ಕೊಬೇಕು ಇದನ್ನ? ವಾಟ್ ಇಟ್ ಇಂಡಿಕೇಟ್ಸ್ ಅಂತ? ಇಲ್ಲ, ಈಗ ಇದರೊಳಗೆ ಅಚ್ಚರಿನೂ ಇಲ್ಲ ಅಥವಾ ಹೈಕಮಾಂಡ್ಗೆ ಒತ್ತಡನೂ ಇಲ್ಲ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ಎರಡೂ ನಾವೇ ಗೆಲ್ತೀವಿ, ಅತ್ಯಂತ ಮತಗಳ ಅಂತರದಿಂದ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇರೋದ್ರಿಂದ ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಗಿದೆ ಅಂದ್ರೆ ಶಾಮನೂರ್ ಅವರು ನಿಧನ ನಂತರ ಅದು ಅವ್ರು ಕೊಡಬೇಕು, ಕುಟುಂಬದವ್ರು ಕೊಡಬೇಕು ಅಂತ ಹೇಳಿ ಅವ್ರು ಚರ್ಚೆಗಳು ಮಾಡ್ತಾ ಇದ್ದಾರೆ. ಅಲ್ಲಿನ ಕೆಲವು ಕಾರ್ಯಕರ್ತರು ಕೂಡ ಅದೇ ಒಪಿನಿಯನ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ, ಆದ್ರೆ ಒಬ್ರು ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ, ಅತಿ ಹೆಚ್ಚು ಮತಗಳಿದ್ದಾವೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದನ್ನು ಕೂಡ ಬಹಳ ಜನ ಒಟ್ಟಾಗಿ ಕೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಯಾರಿಗೆ ಅಭ್ಯರ್ಥಿ ಮಾಡಿದ್ರೆ ಗೆಲುವಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಕೆಪಿಸಿಸಿಯಿಂದ ಮನೆ DK ಶಿವಕುಮಾರ್ ಒಂದು ಆಂತರಿಕ ಸರ್ವೆ ಕೂಡ ಮಾಡಿಸಿದ್ದಾರೆ. ಸರ್ವೆನಲ್ಲಿ ಏನಂತ ಬಂದಿದ್ರೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಒಂದು 30-40 ಸಾವಿರ ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಸೂಚನೆ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಆಕಾಂಕ್ಷಿಗಳಿರ್ತಾರೆ. ಆಮೇಲೆ ಒಬ್ರು ಬಿ ಫಾರ್ಮ್ ಕೊಡಕ್ ಮುಂಚೆ ನಾಮಿನೇಷನ್ ಮಾಡಿದ ತಕ್ಷಣ ಅದೇ ಅಂತಿಮ ಅಂತಲ್ಲ, ನಾಮಿನೇಷನ್ಗೆ ಬಿ ಫಾರ್ಮ್ ಆದ್ಮೇಲೂ ಕೂಡ ನಾಮಿನೇಷನ್ ಆದ್ಮೇಲೆ ಕೂಡ ಬಿ ಫಾರ್ಮ್ ಕೊಡಬಹುದು. ಅಲ್ಲ, ಹೌದು ಸರ್ ನಟರಾಜ್ ಗೌಡ್ರೆ, ಅಂತಿಮ ಅಲ್ಲ, ಹೌದು. ಬಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಮೀಟಿಂಗ್ ಮಾಡಿ ಏನ್ ಪ್ರಯೋಜನ? ಸಮರ್ಥ ಅವರು ನಾಮಿನೇಷನ್ ಸಲ್ಲಿಸ್ತಾರೆ ಅಂದ್ರೆ ಏನ್ ಅರ್ಥ ಅನ್ಕೊಬೇಕು? ಅವ್ರ ಮಾತಿಗೆ ಬೆಲೆ ಇಲ್ಲ, ನಾವು ಮಾಡ್ತಿದೀವಿ, ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತನಾ? ಈಗ ಮಾಡಬೇಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹೇಳಲ್ಲ. ಯಾರಾದ್ರೂ ನಾಮಿನೇಷನ್ ಮಾಡಬೇಡಿ ಅಂತ ಪಕ್ಷ ಯಾವಾಗ್ಲೂ ಹೇಳೋದಿಲ್ಲ. ಬಿ ಫಾರ್ಮ್ ಕೊಟ್ಟಾಗ್ಲೇ ಲೆಕ್ಕಾಚಾರ. ಅಲ್ಲಿವರೆಗೂ ಯಾರಾದ್ರೂ
ಕಾಂಗ್ರೆಸ್ ನಾಯಕರುಗಳು ನಾಮಿನೇಷನ್ ಮಾಡಿದ್ರು ಕೂಡ ಅದರೊಳಗೆ ಯಾವ ಅಚ್ಚರಿನೂ ಇರಲ್ಲ ಅಥವಾ ನಮ್ಗೆ ಯಾವ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ನಾಮಿನೇಷನ್ ಕೊಡ್ತಾರೆ, ಬಿ ಫಾರ್ಮ್ ಸಿಕ್ಕಿದ್ರೆ ಅವ್ರು ಅದನ್ನ ಮುಂದುವರಿಸ್ತಾರೆ, ಬಿ ಫಾರ್ಮ್ ಸಿಕ್ಕಿದ್ರೆ ವಾಪಸ್ ತಗೋಬೇಕಾಗುತ್ತೆ. ಇಷ್ಟೇ ಪ್ರಕ್ರಿಯೆಗಳು. ಈ ಪ್ರಕ್ರಿಯೆಯಲ್ಲಿ ಅವರು ಒಂದು ಹೆಜ್ಜೆ ನೀವು ಹೇಳ್ದಂಗೆ ಹೋಗಿ ನಾಮಿನೇಷನ್ ಮಾಡಿದ್ರು ಕೂಡ ಅವ್ರಿಗೆ ಯಾವ ಪ್ರಾಬ್ಲಮ್ ಆಗಲ್ಲ. ಅದಕ್ಕೇನೆ ಚರ್ಚೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು, ನೀವು ಹೇಳ್ತಿರೋದ್ ಕರೆಕ್ಟ್ ಸರ್. ಬಿ ಫಾರ್ಮ್ ಕೊಟ್ರೇನೆ ಅಲ್ಲಿ ಯಾರ ಅಭ್ಯರ್ಥಿ ಅನ್ನುವಂಥದ್ದು ಕನ್ಫರ್ಮ್ ಆಗೋದು, ಹೌದು ಇಲ್ಲ ಅಂತಲ್ಲ. ಆದ್ರೆ ಏನ್ ಸಂದೇಶ ಕೊಡುತ್ತೆ ಅಂತ ನಾನ್ ಕೇಳ್ತಾ ಇರೋದು. ಈಗ ಹೈಕಮಾಂಡ್ ಅಂದ್ರೆ ಸುರ್ಜೇವಾಲಾ ಅವ್ರ ನೇತೃತ್ವದಲ್ಲಿ ಸಭೆ ಇದೆಯಪ್ಪ, ಸಭೆ ಏನಕ್ಕಾಗಾದ್ರೆ ಪ್ರಯೋಜನ ಏನಿದೆ ಅಂತ ಅಂದ್ರೆ ನನ್ಗೆ ಕೊಡ್ಬೇಕು ಅನ್ನುವಂತ ಅರ್ಥ ಆಗಲ್ವಾ? ಇಲ್ಲ, ಆಗೋದಿಲ್ಲ. ಅದು ನನಗೆ ಕೊಡಬೇಕು ಅನ್ನೋಕ್ಕಾಗಲ್ಲ. ನಾನೊಬ್ಬ ಆಕಾಂಕ್ಷಿ ಅಂತ ತೋರಿಸೋದು ಅಷ್ಟೇ ಬಿಟ್ರೆ ಅದರೊಳಗೇನು ಒತ್ತಡ ಆಗ್ಲಿ ಅಥವಾ ಬೇರೆ ಗೊಂದಲ ಆಗ್ಲಿ ನಮ್ಮಲ್ಲಿ ಇಲ್ಲ. ಅದು ಗೊಂದಲನೂ ಮೂಡಿಸಲ್ಲ. ಅವರು ಆಕಾಂಕ್ಷೆ ಅದೊಂದು ವ್ಯಕ್ತಪಡಿಸ್ತಾರೆ ಹೊರತು ನೀವು ನಾನು ನಾಮಿನೇಷನ್ ಮಾಡ್ತೀನಿ, ನನ್ಗೆ ಬಿ ಫಾರ್ಮ್ ಕೊಡ್ಲೇಬೇಕಂತ ಯಾರು ಒತ್ತಡ ಬರೋದಿಲ್ಲ. ಅಕಸ್ಮಾತ್ ನನ್ಗೆ ಈಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಕೆಪಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರ ಅಥವಾ ಬೇರೆ ಏನು ಸೂಚನೆ ಇದೆ, ಯಾವುದೇ ರೀತಿಯ ಪರಿಣಾಮ ಕೂಡ ಈ ಯಾರೋ ಒಂದು ಪ್ರಕ್ರಿಯೆಯಿಂದ ಹೋಗಿ ನಾಮಿನೇಷನ್ ಹಾಕೋದ್ರಿಂದ ಏನ್ ಪರಿಣಾಮ ಬದಲಾವಣೆ ಆಗೋದಿಲ್ಲ. ಪರಿಣಾಮ ಏನಿದೆ ಅಂದ್ರೆ ಎರಡೂ ಕ್ಷೇತ್ರಗಳಲ್ಲಿ 30-40 ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮಗೆ ಆಂತರಿಕ ಸಮೀಕ್ಷೆಗಳಿಂದ ಬಂದಿದೆ. ಹಾಗಾಗಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಬಾಗಲಕೋಟೆನಲ್ಲೂ ಆ ರೀತಿ 4 ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಆ ರೀತಿಯಲ್ಲಿ ಇರ್ಬೇಕಾದ್ರೆ ಮಾನ್ಯ ಅಧ್ಯಕ್ಷರು, ಮಾನ್ಯ ಸಿದ್ದರಾಮಯ್ಯ ಇಬ್ರು ಎರಡು ಕಡೆನೂ ಆಲ್ರೆಡಿ ಮಾಹಿತಿ ತೆಗೆದುಕೊಂಡಿದ್ದಾರೆ. ಇವತ್ತು ಅಂತಿಮ ಮಾಡ್ತಾರೆ. ಅದು ಸುರ್ಜೇವಾಲಾ ಅವರ ಮುದ್ರೆಯೊಂದಿಗೆ ಇವತ್ತು ಅಂತಿಮ ಆಗುತ್ತೆ. ಹಾಗಾಗಿ ನಮಗೆ ಅಲ್ಲಿ ಗೆಲ್ಲೋದಲ್ಲಿಗೆ ಯಾವ ಸಂಶಯ ಇಲ್ಲ. ಯಾಕಂದ್ರೆ ನಾಯಕತ್ವ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿದೆ, ಸಂಘಟನೆ ನಿರಂತರವಾಗಿ ಸಂಘಟನೆ ಇದೆ, ಸರ್ಕಾರವನ್ನ ಜನ ಮೆಚ್ಚಿದ್ದಾರೆ. ಅದನ್ನು ನೀವು ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತೆ ಸಂಡೂರು ಉಪಚುನಾವಣೆ ನೋಡಿದ್ವಿ. ನಾವು ಚನ್ನಪಟ್ಟಣ 25,000 ಮತಗಳ ಅಂತರ, ಅದ್ಭುತವಾದಂತ ಮತಗಳ ಅಂತರವನ್ನು ಪಡ್ಕೊಂಡ್ವಿ. ಅದೇ ರೀತಿ ಎರಡರಲ್ಲೂ ಕೂಡ ಆತರ ಆಗುತ್ತೆ. ಆಮೇಲೆ ಇದೊಂದು ಸಣ್ಣ ಪುಟ್ಟದ್ದೇನು, ಯಾರ ಆಕಾಂಕ್ಷಿಗಳಿದ್ದಾರೆ ಬಿ ಫಾರ್ಮ್ ಫೈನಲ್ ಮಾಡೋವರೆಗೂ ಆಕಾಂಕ್ಷಿಗಳು ನಾನಾ ಜನ ಆಕಾಂಕ್ಷಿಗಳು ಇರ್ತಾರೆ. ಹಾಗಾಗಿ ಅದು ಗೊಂದಲ ಮೂಡಿಸಲ್ಲ. ಅದೇನು ನಮಗೆ ನಮ್ಮ ಪಕ್ಷದೊಳಗೆ ಆಂತರಿಕ ಗೊಂದಲ ಮೂಡಿಸಲ್ಲ, ಕಿತ್ತಾಟ ಆಗಲ್ಲ, ಅದರಿಂದ ಏನು ತೊಂದರೆನೂ ಆಗೋದಿಲ್ಲ. ಯಾರೇ ನಾಮಿನೇಷನ್ ಮಾಡಿದ್ರು ಕೂಡ ಅಂತಿಮವಾಗಿ ಒಬ್ಬರು ಉಳ್ಕೊಂತಾರೆ. 4 ಜನ ಹೋಗಿ ನಾಮಿನೇಷನ್ ಮಾಡ್ಲಿ, 6 ಜನ ಹೋಗಿ ನಾಮಿನೇಷನ್ ಮಾಡ್ಲಿ, ಏನ್ ಚಿಂತೆ ಇಲ್ಲ. ಅಂತಿಮವಾಗಿ ಒಬ್ಬರು ಅಭ್ಯರ್ಥಿ ಉಳ್ಕೊಂತಾರೆ. ಅವ್ರ ನಾಮಿನೇಷನ್ ಮಾಡೋರು ತುಂಬಾ ಜನ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ಮಾಡ್ತಾರೆ, ಯಾವ ಕಾರಣಕ್ಕೆ, ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ಸಿದ್ದಣ್ಣಗೌಡರು ಕೂಡ ಇದ್ದಾರೆ, ಬಿಜೆಪಿ ಅವ್ರನ್ನು ಮಾತನಾಡಿಸಿ. ಸಿದ್ದಣ್ಣಗೌಡ್ರೆ, ನೋಡ್ತಾ ಇದೀವಲ್ಲ, ನಿಮ್ಮಲ್ಲಿ 2 ಕ್ಯಾಂಡಿಡೇಟ್ಸ್ ನ ಅನೌನ್ಸ್ ಮಾಡ್ಬಿಟ್ರಿ. ಬಟ್ ಕೋರ್ಟಲ್ಲಿ ಯಾರಪ್ಪ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂಥದ್ರ ಬಗ್ಗೆ ಗೊಂದಲ ಇದೆ. ಫ್ಯಾಮಿಲಿ ಅವ್ರು ಕರೆದು ಸಮಾಧಾನ ಪಡಿಸುವಂತ ಮಟ್ಟಿಗೆ ಅಲ್ಲಿ ಗೊಂದಲ ಇರುವಂತದ್ದು. ಈವನ್ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಯಾರಿಗೆ ಕೊಡ್ಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಗೊಂದಲದ ನಡುವೆ ಒಬ್ರು ಈಗ ಆಲ್ರೆಡಿ ನಾಮಿನೇಷನ್ ಸಲ್ಲಿಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಏನ್ ಅನ್ಕೋಬೇಕು, ಈ ಒಳಜಗಳನ್ನ ಅಡ್ವಾಂಟೇಜ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅಂತ? ಈ ಒಳ ಜಗಳದ ಬಗ್ಗೆ ಅಡ್ವಾಂಟೇಜ್ ನಾವೇನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಟರಾಜ್ ಗೌಡ್ರು ಎಲ್ಲ ಮಾತನಾಡುವಾಗ ಹೇಳಿದ್ರು, ನಮ್ಮ ಪಾರ್ಟಿ ಬಹಳಷ್ಟು ಬಲಿಷ್ಠ ಆಗಿದೆ, ಒಳ್ಳೆ ಅಧಿಕಾರವನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ ಅಂತೇಳಿ. ಈಗಾಗಲೇ ರಾಜ್ಯದೊಳಗಡೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತಕ್ಕಂಥದನ್ನ ಇಡೀ ದಿವಸ ಮಾಧ್ಯಮದೊಳಗಡೆ ನೋಡ್ತಾ ಇದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದ ಒಳಗಡೆ ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ಅವರ ಪಕ್ಷದ ಕಾರ್ಯಾಲಯದಲ್ಲಿ ಮಾರಾಮಾರಿ ಆಗಿರ್ತಕ್ಕಂಥದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಕಾನೂನನ್ನು ಇವತ್ತು ವ್ಯವಸ್ಥೆಯನ್ನು ಕೂಡ ಹದಗೆಡಿಸಿದ್ರು, ಜೊತೆಗೆ ತಮ್ಮ ಪಕ್ಷದ ಆಂತರಿಕ ವ್ಯವಸ್ಥೆಯನ್ನು ಕೂಡ ಹದಗೆಡಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಆ ಸೋಲಿನ ಭಯ ಹುಟ್ಟಿರೋದ್ರಿಂದ, ಯಾರ ಅಭ್ಯರ್ಥಿಯನ್ನ ಮಾಡ್ಬೇಕಂತಕ್ಕಂಥ ಗೊಂದಲ ಇರೋದ್ರಿಂದ, ಮತ್ತು ದಾವಣಗೆರೆ ಒಳಗಡೆ ಅವ್ರಿಗೆ ಏನೋ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥದ್ದು ಏನೋ ಇದೆಯೋ, ಇದರಿಂದ ಯಾರನ್ನ ಮೊದಲಗಡೆನೆ ನಾವು ಇದನ್ನ ಜನರಿಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಬೇರೆ, ಪಾರ್ಟಿಗೆ ಅಭ್ಯರ್ಥಿ ಒಬ್ಬರು ಬೇರೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವಾಗ್ಲೂ ಕೂಡ ಕುಟುಂಬವನ್ನ ಮೆಚ್ಕೊಂಡಿರ್ತಕ್ಕಂಥದ್ದು. ಹಣ ರಾಜಕಾರಣ ಬಗ್ಗೆ ದಯವಿಟ್ಟು ಯಾವ ಪಕ್ಷದವರು ಮಾತಾಡ್ಬಿಡಿ, ಯಾರು ಮಾತಾಡ್ಬಿಡಿ. ನೈತಿಕತೆ ಅನ್ನುವಂಥದ್ದು ಯಾವ ಪಕ್ಷಕ್ಕೂ ಇಲ್ಲ ಅದರಲ್ಲಿ. ಇಲ್ಲ, ಆದ್ರೂ ದಾವಣಗೆರೆಯಲ್ಲಿ ಅತಿಯಾಗಿರ್ತಕ್ಕಂಥ ನಂಬಿಕೆ ಒಳಗಡೆ ಇರ್ತಕ್ಕಂಥವ್ರು. ಮತ್ತು ಅಲ್ಲಿ ಇವರಿಗೆ ಕಾಂಗ್ರೆಸ್ ಪಕ್ಷದ ಒಂದು ಏನು ಅಂತಂದ್ರೆ, ಹಣದ ಬಲಾಢ್ಯ ಎಲ್ಲಿ ಇರುತ್ತೋ ಅಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತಕ್ಕಂಥದ್ದು ಒಂದು, ಮತ್ತು ಓಲೈಕೆಯ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು. ಈ ಎರಡರ ನಡುವೆ ಇವತ್ತು ತೋಳಾಟದೊಳಗಡೆ ಕಾಂಗ್ರೆಸ್ ಪಕ್ಷ ಇವತ್ತು ನರಳಾಡ್ತಾ ಇದೆ ಅಂತಕ್ಕಂಥದ್ದು ನೋಡ್ಬೇಕಾಗ್ತದೆ ದಾವಣಗೆರೆ ಒಳಗಡೆ. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರನ್ನು ಬಿಟ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ಹಣ ಇರ್ತಕ್ಕಂಥವ್ರನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಇವತ್ತು ಪಾರ್ಟಿ ಸಿದ್ಧ ಇಲ್ಲ. ಹೀಗಾಗಿ ಅಲ್ಲಿ ಯಾವುದಕ್ಕೆ ಮಣಿಯುತ್ತೋ ಅಂತಕ್ಕಂಥದನ್ನು ಕೂಡ ಇವತ್ತು ಸಾಮಾನ್ಯವಾಗಿರ್ತಕ್ಕಂಥ ಪ್ರಜೆಗಳಲ್ಲಿ ಇರ್ತಕ್ಕಂಥ ಒಂದು ಜಿಜ್ಞಾಸೆ. ಅದು ಏನ್ ಅಲ್ಪಸಂಖ್ಯಾತನ ಹಿಡ್ಕೊಳ್ತಾರೋ, ಏನ ಹಣದ ದಾಹದ ಒಳಗಡೆ ಇರ್ತಕ್ಕಂಥವ್ರು ಹಿಡ್ಕೊಳ್ತಾರೋ ಅಂತಕ್ಕಂಥದ್ದು. ಇದನ್ನ ಎನ್ಕೇಶನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಪ್ರಜೆಗಳ ಆಧಾರದ ಮೇಲೆ ಮತ್ತು ಮತದಾರರ ಭರವಸೆಯ ಮೇಲ್ಗಡೆ ಒಂದು ಚುನಾವಣೆಯನ್ನ ನಿರ್ಧಾರ ಮಾಡ್ತಕ್ಕಂಥದ್ದು. ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಲ್ಲಿ ಯಾವುದೇ ವಿಚಾರಗಳನ್ನ ನೋಡ್ಲಾರ್ದೆ ಒಬ್ಬ ಪಕ್ಷಕ್ಕಾಗಿ ನಿಯತ್ತಾಗಿ ದುಡಿದಿರ್ತಕ್ಕಂಥವ್ರು ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಇವತ್ತು ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಹೀಗಾಗಿ ದಾವಣಗೆರೆಯಲ್ಲಿ 100% ನಾವು ಗೆಲ್ಲೋದಂತೆ ಭರವಸೆಯಲ್ಲಿ ಶತಚಿದ್ದ. ಇನ್ನ ನಾವು ಬಾಗಲಕೋಟೆಗೆ ಬಂದ್ರೆ,
ಆ ಕುಟುಂಬ ರಾಜಕಾರಣ ಅಂದ್ರೆ ಕುಟುಂಬದೊಳಗಡೆ ಇರತಕ್ಕಂತಹ ಕಲಹ ಏನಾಗಿದೆ, ಇವತ್ತು ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಅವರೇ ನಿಂತುಕೊಂಡು ಬಗೆಹರಿಸುವಂತ ಕಾಲ ಬಂದ್ಬಿಟ್ಟಿದೆ. ಆದ್ರೂ ಕೂಡ ಅವರು ಇನ್ನೂ ಕೂಡ ಅವರ ಕುಟುಂಬದೊಳಗಡೆ ಇರ್ತಕ್ಕಂಥದ್ದು ಸರಿಯಾಗಿಲ್ಲ. ಯಾಕಂತಂದ್ರೆ ಅಲ್ಲಿ ಉಮೇಶ್ ಅವ್ರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ಅವರ ಸಹೋದರಿ ಆಗಿರ್ತಕ್ಕಂಥ ಮಹಾದೇವಿ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತೇನೆ, ನೀವು ಮಂಜುನಾಥ್ ಮಲ್ಲಿಕಾರ್ಜುನ್ ಅವ್ರು ಕೊಟ್ರೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಹೇಳ್ತಕ್ಕಂಥದ್ದು. ಆ ಬಾಯಕ್ ಅವರು ಯಾವುದೇ ಚುನಾವಣೆಗೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು. ಉಮೇಶ, ಮಲ್ಲಿಕಾರ್ಜುನ ಮತ್ತು ಮಹಾದೇವಿ 3 ಮಂದಿ ನಡುವೆ ಅಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು. ಇವರ 3 ಮಂದಿಗೆ ಎನ್ಕ್ಯಾಶನ್ ಮಾಡ್ಕೊಲಿಕ್ಕೆ ವೀಣಾ ಕಾಶ್ಯಪ್ನವರು ಮತ್ತು ಅವರು ಇಟಿ ಅಂತಕ್ಕಂಥವ್ರು ಅವರು ಕೂಡ ಮಹಿಳಾ ಪ್ರತಿನಿಧಿಗೆ ನೀವು ಅಲ್ಲಿ ಮೇಟಿ ಅವ್ರ ಕುಟುಂಬಕ್ಕೆ ಕೊಡದಿದ್ರೆ ನಮಗ್ ಕೊಡಿ, ನಾವು ಕೂಡ ಈ ಚುನಾವಣೆ ಒಳಗಡೆ ಸ್ಪರ್ಧೆ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಇದನ್ನೆಲ್ಲಗಳನ್ನ ಸುತ್ತಾಸಿ ನೋಡಿದಾಗ ಸಾಮಾನ್ಯವಾಗಿ ಇವರಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ ರಾಜಕಾರಣ ಆಂತರಿಕವಾಗಿ ಕಾಂಗ್ರೆಸ್ ನಲ್ಲಿ ಯಾವುದೇ ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಿ ಗೆಲ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಇರುತ್ತೆ. ಯಾಕೆಂದ್ರೆ ಅವ್ರ ಕೈಯಿಂದ ಜಾಸ್ತಿ ಖರ್ಚಾಗಲ್ಲ, ದೊಡ್ಡವರು ಎಲ್ಲರೂ ಕೂಡ ನೋಡ್ಕೊಳ್ತಾ ಇರ್ತಾರೆ. ಹಣ ಬಲ, ಅಧಿಕಾರ ಬಲ, ಮಂತ್ರಿಗಳ ಬಲ, ಜಾತಿಯ ಬಲ ಎಲ್ಲದೂ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಸರ್ಕಾರನೇ ಅಲ್ಲಿರುತ್ತೆ. ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರೂ ಕೂಡ ಕೇಳ್ತಾರೆ. ಅದೇ ಈಗ ಆಗ್ತಾ ಇರುವಂತದ್ದು. ಮಾತನಾಡ್ತೀನಿ ಸಿದ್ದಣ್ಣಗೌಡ್ರೆ. ನಟರಾಜ್ ಗೌಡ್ರೆ, ಇಲ್ಲಿ ಮೇನ್ಲಿ ಈ ಮುಸ್ಲಿಂ ಸಮುದಾಯ ಸ್ಪೆಷಲಿ ಈ ಬಾರಿ ಬಹಿರಂಗವಾಗಿಯೇ ಬಂದಿದ್ದಾರೆ ಹೊರಗಡೆ, ನಮಗೆ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಫ್ಯಾಕ್ಟ್ ಮಾತನಾಡೋಣ. ಈ ಹಿಂದೆ ಎಲ್ಲ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಓಕೆ, ಶಾಮನೂರ್ ಶಿವಶಂಕರ್ ಅಜ್ಜಾರ್ ಇದಾರಲ್ಲ, ಅವರೇ ಇರ್ಲಿ ಅತ್ಲಾಗೆ, ಅವ್ರು ಇರೋವರೆಗೂ ನಾವೇನ್ ಕೇಳೋದು ಬೇಡ ಅನ್ನುವಂತ ರೀತಿಯಲ್ಲಿ ಡಿಸೈಡ್ ಆಗಿತ್ತು ಅನ್ನುವಂತ ಚರ್ಚೆ ಇಲ್ಲ ಅಂತಲ್ಲ. ಆಮೇಲೆ ಯಾವುದೇ ಸಮುದಾಯ ಆಗ್ಲಿ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಕೇಳೋದು ಒಂಥರ ಅದು ಅವರ ಹಕ್ಕು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬಟ್ ಇಲ್ಲಿ ಉಪಚುನಾವಣೆ ನಡೀತಾ ಇದೆ, ಮೀಡಿಯಾ ಫೋಕಸ್ ಕೂಡ ಅಲ್ಲೇ ಇರುತ್ತೆ. ಮುಸ್ಲಿಂ ಸಮುದಾಯದವರು ಬಹಿರಂಗವಾಗಿ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿದಾಗ ಬೇರೆ ಮೆಸೇಜ್ ಹೋಗಲ್ವಾ, ಬೇರೆ ರೀತಿಯಲ್ಲಿ ಪರಿಣಾಮ ಬೀರೋದಿಲ್ವಾ? ಮತ್ತು ಒಂದ್ ಕಡೆ 5 ರಾಜ್ಯಗಳ ಚುನಾವಣೆ ಬೇರೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಎಫೆಕ್ಟ್ ಆಗಲ್ವಾ ಕಾಂಗ್ರೆಸ್ಗೆ ಅಂತ, ಅಕಸ್ಮಾತ್ ಟಿಕೆಟ್ ಮಿಸ್ ಆದ್ರೆ ಅವರಿಗೆ? ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ನೋಡಿ, ಈಗ ನಮ್ಮಲ್ಲಿ ಪ್ರಾತಿನಿಧ್ಯ ಅಂದ್ರೆ ಆತರ ಇದೆ. ಎಲ್ಲಾ ಸಮುದಾಯಗಳಿಗೂ, ಎಲ್ಲಾ ವರ್ಗದವ್ರಿಗೂ ಸರ್ಕಾರದಲ್ಲೂ ಪ್ರಾತಿನಿಧ್ಯ ಇದೆ, ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೂ ಪ್ರಾತಿನಿಧ್ಯ ಕೊಟ್ಟಿದ್ರು. ನಮ್ಮಲ್ಲಿ ಈಗ ಮುಸಲ್ಮಾನ್ ಸಮುದಾಯ ಅಂತ ಬಂದ್ರೆ ಜಮೀರ್ ಅವರು ಮಂತ್ರಿ ಇದ್ದಾರೆ, ಅಲ್ಲಿ ರಹೀಂ ಖಾನ್ ಮಂತ್ರಿ ಇದ್ದಾರೆ, ಯುಟಿ ಖಾದರ್ ಸ್ಪೀಕರ್ ಇದ್ದಾರೆ, ಎಷ್ಟೊಂದು ಜನ ಶಾಸಕರಿದ್ದಾರೆ, ಎಷ್ಟೋ ಜನ ರಾಜ್ಯಸಭೆಗೂ ಕೂಡ ಕಳಿಸಿದೀವಿ. ನಜೀರ್ ಹುಸೇನ್ ಅವ್ರನ್ನ, ಇಲ್ಲಿ ಜಬ್ಬಾರ್ ಅವ್ರನ್ನ ಅಲ್ಲಿಂದ ದಾವಣಗೆರೆಯಿಂದ, ಇಲ್ಲಿ ನಜೀರ್ ಅಹಮದ್ ಅವ್ರನ್ನ, ಈ ತರ MLC ಮಾಡಿ ಎಲ್ಲರಿಗೂ ಪ್ರಾತಿನಿಧ್ಯ ಅಂತ ಖಂಡಿತವಾಗಿ ಇದ್ದೇ ಇದೆ. ಈಗ ಅಲ್ಲಿ ತೆರವಾಗಿರ್ತಕ್ಕಂಥದ್ದು ಅದು ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ. ಈಗ ಅಲ್ಲಿ ಅವ್ರು ಗೆದ್ದಿದ್ದಂತವ್ರು, ಸಿಟ್ಟಿಂಗ್ MLA ಆಗಿದ್ದಂತವ್ರು ತೀರ್ಕೊಂಡಿದ್ದಾರೆ. ಈಗ ಅವ್ರ ಕುಟುಂಬಕ್ಕೆ ಕೊಡ್ಬೇಕಾ, ಅನುಕಂಪದ ಆಧಾರದ ಮೇಲೆ ಅವಕಾಶ ಕೊಡ್ಬೇಕಾ? ಅಥವಾ ಯಾಕಂದ್ರೆ ಅನುಕಂಪದ ಆಧಾರ ಅಂದ್ರೆ ಈಗ ನೋಡಿ, ಆಲ್ರೆಡಿ ಅವ್ರ ಕುಟುಂಬದವರು ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಏನೋ ಸಂಸದರಾಗಿದ್ದಾರೆ, ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಪ್ರಾತಿನಿಧ್ಯ ಅವ್ರ ಕುಟುಂಬಕ್ಕೆ ಗೌರವ ಕೊಡ್ಬೇಕಾದ ಗೌರವ, ಮನ್ನಣೆ ಎಲ್ಲ ಸಿಕ್ಕಿದೆ. ಸೊ ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆಯಾ? ಅಲ್ಪಸಂಖ್ಯಾತರು ಕೊಟ್ರೆ ಗೆಲ್ತೀವಾ? ಅಲ್ಪಸಂಖ್ಯಾತ ಎಲ್ಲಾ ತರದ ಚರ್ಚೆಗಳನ್ನು ಮಾಡಿ ಒಂದು ಅವಕಾಶ ಕೊಡಬೋಣ ಅಂತ ಕೂಡ ಚರ್ಚೆಗಳು ಬರ್ತಾ ಇದೆ. ಇಲ್ಲ ಅವ್ರ ಕುಟುಂಬದವರಿಗೆ ಕೊಟ್ರೆ ಇನ್ನೂ ಈಸಿ ಆಗುತ್ತೆ ಅಂತ ಚರ್ಚೆ ಬರ್ತಾ ಇದೆ. ಅದನ್ನ ಅಂತಿಮವಾಗಿ ಯಾರಿಗೇ ತೀರ್ಮಾನ ಮಾಡಿದ್ರು ಕೂಡ ಯಾರು ನಿರಾಶರಾಗೋದಿಲ್ಲ, ಯಾರಿಗೂ ಬಂಡಾಯ ಬರೋದಿಲ್ಲ. ಪ್ರಕಾರ ಆತಂಕ ಯಾಕಪ್ಪ ಮುಸ್ಲಿಂ ಸಮುದಾಯಕ್ಕೆ ಅಂದ್ರೆ, ಈಗ್ಲೂ ಸಮರ್ಥ ಅವ್ರು ಕೊಟ್ರೆ ನೆಕ್ಸ್ಟ್ ನಾವಿನ್ ಕೇಳಕ್ಕೆ ಆಗಲ್ಲ ಅಂತ. ಸಮರ್ಥ ಇರೋವರೆಗೂ ಅವ್ರು ನೆಕ್ಸ್ಟ್ ಗೆದ್ಕೊಂಡು ಹೋದ್ರೆ ಅಥವಾ ಸೋಲ್ಲಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡ್ಕೊಂಡು ಹೋಗಕ್ಕಾಗತ್ತೆ. ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಅವಕಾಶನೇ ಸಿಗಲ್ಲ. ನಾವು ಹೆಚ್ಚು ಮೆಜಾರಿಟಿ ಇದ್ರೂ ಕೂಡ ನಾವು ಸುಮ್ಮನೆ ಅವ್ರಿಗೆ ಓಟ್ ಒತ್ಕೊಂಡ್ ಕುತ್ಕೊಬೇಕು ಅನ್ನುವಂತ ಆತಂಕ ಅವ್ರಿಗಿರೋದು ಅಂತ. ಇಲ್ಲ, ಆ ತರದ ಚರ್ಚೆ ಇದ್ದೇ ಇರ್ತದೆ. ಈಗ ಆ ತರದ ಈಗ ಯಾರ ಆಕಾಂಕ್ಷಿಗಳಿದ್ದಾರೆ, ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವ್ರಲ್ಲಿ MLA ಆಗಿಲ್ಲ ಅಂದ್ರೆ ಬೇರೆ ಅವಕಾಶಗಳು ಕೊಡ್ತಾರೆ. ಈಗ ಜಬ್ಬರ್ ಅವ್ರಿಗೆ MLC ಮಾಡಿಲ್ವಾ? ಸೊ ಆ ತರ ಅವಕಾಶಗಳು ನೋಡಿ, ಈಗ ನಾನು ಜನಪ್ರತಿನಿಧಿ ಆಗಬೇಕು, ನಾನು ಗೆದ್ದೇ ಬರಬೇಕು ಅನ್ನೋರಿಗೆ ಕೆಲವು ಕಡೆ ಅವಕಾಶ ಸಿಗ್ತದೆ, ಕೆಲವು ಕಡೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಅದನ್ನ ಆ ರೀತಿಯ ಗೊಂದಲವನ್ನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎಲ್ಲೂ ಮಾಡೋದಿಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಅಂತಿಮವಾಗಿ ಒಟ್ಟಿಗೆ ಹೋಗಿ ಕೆಲಸ ಮಾಡಿ ಚುನಾವಣೆಯನ್ನು ಗೆದ್ಕೊಂಡು. ಇದು ಬರೀ ದಾವಣಗೆರೆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಮುಸ್ಲಿಂ ಸಮುದಾಯದವ್ರು ನಮಗೆ ಕೊಡಬೇಕು ಅಂತ ಕೇಳ್ತಾ ಇರೋದು. ಇವನ್ ಹುಬ್ಳಿಲ್ ಸಭೆಯನ್ನ ಮಾಡಿದ್ರು, ಅಲ್ಲಿ ಅಂಜುಮನ್ ಸಂಸ್ಥೆಯವರೆಲ್ಲ ಕೇಳ್ತಾ ಇದ್ರು, ಬೇರೆ ಬೇರೆ ಕಡೆಯವರು ಕೂಡ ಕೇಳ್ತಾ ಇದ್ರು. ಕೊಡ್ರಿ, ಅಲ್ಲಿ ಮೇಜರ್ ಇದೀವಿ ನಾವು, ಯಾಕೆ ಕೊಡಬಾರ್ದು? ಬರೀ ಅವ್ರಿಗೆ ಕೊಟ್ಕೊಂಡ್ ಕುತ್ಕೊಬೇಕಾ? ಇಷ್ಟು ದಿನ ಕೊಟ್ಟಿದೀವಿ ತಾನೆ, ಹಿರಿಯರು ಅನ್ನೋ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ವಿ. ಈಗಲೂ ನಮಗೆ ಅವಕಾಶವನ್ನ ತಪ್ಪಿಸಿದ್ರೆ ಎಲ್ಲಿ ಹೋಗ್ಬೇಕಾಗಾದ್ರೆ ಬರೀ ನಾವು ವೋಟ್ ಬ್ಯಾಂಕಿಂಗ್ ಮಾತ್ರ ಸೀಮಿತನಾ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಕೇಳಿದ ಪ್ರಶ್ನೆ ನಾನು ಕೇಳ್ತಾ ಇರೋದು ನಿಮ್ಗೆ. ಖಂಡಿತ ನೋಡಿ, ಈಗ ಯಾರನ್ನು ನಾವು ವೋಟ್ ಬ್ಯಾಂಕ್ ಅಂತ ನಾವು ಯಾರನ್ನು ಪರಿಗಣಿಸಿಲ್ಲ. ಎಲ್ಲರೂ, ಎಲ್ಲಾ ಸಮುದಾಯದ, ಎಲ್ಲಾ ವರ್ಗದ, ಎಲ್ಲಾ ಜಾತಿ ಧರ್ಮ ಎಲ್ಲರಿಗೂ ಗೌರವ ಕೊಡುವಂತ ಪಕ್ಷ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ಶಿಗ್ಗಾವಿನಲ್ಲಿ ನಾವು ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ವಿ.
ಅಲ್ಲಿ ಇನ್ನೊಬ್ರು ಅಲ್ಪಸಂಖ್ಯಾತರು ನನಗೆ ಬೇಕು ಅಂತ ಕೇಳ್ತಾ ಇದ್ರು. ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿ ಇವ್ರಿಗೆ ಟಿಕೆಟ್ ಕೊಟ್ಟು ಅವ್ರು ಗೆಲ್ಸ್ಕೊಂಡಿದೀವಿ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮಗನನ್ನೇ ನಿಲ್ಲಿಸಿದ್ರು, ಸೋತ್ರು. ಅಂದ್ರೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅಲ್ಲಿ ಅವಕಾಶಗಳು ಎಲ್ಲಾ ಕಡೆ ಸಿಕ್ಕಿದೆ. ನೀವು ಹೇಳಿದ್ ಕರೆಕ್ಟ್. ಸಿಗುತ್ತದೆ. ಈಗ ಇಬ್ರು ಒಂದೇ ಸಮುದಾಯದವರು ಕಚ್ಚಾಡ್ಬೇಕಾದ್ರೆ ಒಬ್ರನ್ನ ಸಮಾಧಾನ ಮಾಡ್ತೀರಾ, ಆದ್ರೆ ಬೇರೆ ಬೇರೆ ಸಮುದಾಯದವರು ಕಚ್ಚಾಡುವಂತ ಸಂದರ್ಭದಲ್ಲಿ, ಜಗಳ ಇರುವಂತ ಸಂದರ್ಭದಲ್ಲಿ ಸಮಾಧಾನ ಮಾಡೋದೇ ಚಾಲೆಂಜು ಅಂತ. ಒಂದ್ ಕಡೆ ದೊಡ್ಡ ಕುಟುಂಬ, ಮತ್ತೊಂದ್ ಕಡೆ ದೊಡ್ಡ ಸಮುದಾಯ. ಇವ್ರು 99% ಇವ್ರಿಗೆ ವೋಟ್ ಹಾಕ್ತಾರಪ್ಪ ಕಾಂಗ್ರೆಸ್ಗೆ ಎನ್ನುವಂತ ಸಮುದಾಯ. ಈಗ ಒಂದೇನಾಗಿದೆ ಅಂದ್ರೆ, ಈಗ ಶಾಮನೂರು ಶಿವಶಂಕರಪ್ಪರವರು ವೀರಶೈವ ಲಿಂಗಾಯತ ಸೇರಿದಂತವ್ರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 35 ಜನ ವೀರಶೈವ ಲಿಂಗಾಯತರು ಆಲ್ರೆಡಿ ಗೆದ್ದಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮೇಲೆ ನಂಬಿಕೆ, ಮನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಂಬಿಕೆ ಮೇಲೆ ಅಷ್ಟು ಜನ ಗೆಲ್ಲಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ನಾವು ಯಾರಿಗೆ ಪ್ರಾತಿನಿಧ್ಯ ಕಡಿಮೆ ಖಂಡಿತ ಮಾಡೋದಿಲ್ಲ. ಈಗ ಇಲ್ಲಿ ಅಲ್ಪಸಂಖ್ಯಾತರ ಕೊಟ್ಟರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ, ಅಥವಾ ಶಾಮನೂರು ಕುಟುಂಬ ಕೊಟ್ಟರು ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಸಂಘಟನೆ ಮುಖಾಂತರನೇ ಮಾಡೋದು. ನಿರಂತರವಾದ ಸಂಘಟನೆಯನ್ನ ಬೂತ್ ಮಟ್ಟದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಮಾಡಿಸ್ತಾನೇ ಇದ್ದಾರೆ. ಸರ್ಕಾರವಾಗಿ ಕೂಡ ಮನೆ ಸಿದ್ದರಾಮಯ್ಯರ ಆಳ್ವಿಕೆಯಿಂದ ಎಲ್ಲಾ ಕ್ಷೇತ್ರಗಳಿಗೂ ಅಭಿವೃದ್ಧಿ ಆಗಿ ಜನ ಕೂಡ ನಮ್ಮ ಪರವಾಗಿದ್ದಾರೆ. ನಾವು ಅದನ್ನ ನಿಮ್ಗೆ ಚನ್ನಪಟ್ಟಣದ ಉದಾಹರಣೆ ನಿಮ್ಗೆ ಕೊಟ್ಟೆ ಆಲ್ರೆಡಿ. ಅದೇ ರೀತಿ ಇಲ್ಲೂ ಕೂಡ ಗೆಲ್ತೀವಿ ಅನ್ನೋ ಭರವಸೆನಲ್ಲಿ ಅಲ್ಪಸಂಖ್ಯಾತರು ಕೇಳ್ತಾರೆ, ಬೇರೆ ಬೇರೆಯವರು ಕೇಳಿದ್ದಾರೆ, ತುಂಬಾ ಜನ ಕೇಳಿದ ಆಕಾಂಕ್ಷಿಗಳಿದ್ದಾರೆ. ಆದರೆ ಹೈಕಮಾಂಡ್ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ಇವತ್ತು ಅದನ್ನು ನಿರ್ಧಾರ ಮಾಡಿ ಯಾರು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ನಮಗೆ ನೋಡಿ, ಆಯ್ಕೆನಲ್ಲಿ ಗೊಂದಲ ಇಲ್ಲ, ಗೆಲ್ಲೋದ್ರೊಳಗೆ ಸಂಶಯ ಇಲ್ಲ. ಅಂತರ ಎಷ್ಟು ಬರುತ್ತೆ 2028 ಚುನಾವಣೆಯ ದಿಕ್ಸೂಚಿ ಈ ಚುನಾವಣೆ, ಇವೆರಡು ಬೈ ಎಲೆಕ್ಷನ್. ಇವೆರಡು ಬೈ ಎಲೆಕ್ಷನ್ ಅಲ್ಲಿ ನೀವು ಬರೆದಿಟ್ಕೊಳ್ಳಿ. ಯಾಕಂದ್ರೆ ಬಿಜೆಪಿನಲ್ಲಿ ನಾಯಕತ್ವ ಎಲ್ಲ ದುಡ್ಡಿದೆ, ಬಿಜೆಪಿನಲ್ಲಿ ಹೇರಳವಾಗಿ ರಾಷ್ಟ್ರ ಮಟ್ಟದಲ್ಲಿ ದುಡ್ಡು ಬಹಳ ಇದೆ, 10,000 ಕೋಟಿ ಇದೆ ಅವರ ಅಸೆಟ್ಸ್. ಆದರೆ ನಾಯಕತ್ವ ಇಲ್ಲ. ಫಸ್ಟ್ ಟೈಮ್ MLA ಅವರು ಕುಟುಂಬ ಕಾರಣಕ್ಕಾಗಿ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಕುಟುಂಬ ರಾಜಕಾರಣಕ್ಕಾಗಿ ಮಾತ್ರ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಯಾವ ಅರ್ಹತೆ, ಯಾವ ನಾಯಕರಿದ್ದಾರೆ? ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ತುಂಬಾ ಜನ ಇದ್ದಾರೆ. ಅಲ್ಲಿ ಬಿಜೆಪಿನಲ್ಲಿ ಬೆಂಗಳೂರು ಜಿಗಳು ಮತ್ತೆ ಹುಬ್ಳಿ ಜಿಗಳು, ನಾಗಪುರ ಜಿಗಳು ಇವ್ರನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ವಿಜೇಂದ್ರ ಕಾಟ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಿರ್ಬೇಕಾದ್ರೆ ಬಿಜೆಪಿಗೆ ಅತ್ಯಂತ ದುರ್ಬಲವಾದ ಪಕ್ಷ ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಆಗಿದೆ. ಸೊ ಕಾಂಗ್ರೆಸ್ ಸಂಘಟನೆಯಲ್ಲೂ ಮಜಬೂತ್ ಆಗಿದೆ, ನಾಯಕತ್ವದಲ್ಲೂ ಮಜಬೂತ್ ಆಗಿದೆ. ಸಾಮೂಹಿಕ ಕರ್ನಾಟಕದ ಮಟ್ಟಿಗೆ ಹೊಗಳ್ಕೊಳ್ಳೋದಕ್ಕೆ, ಬೆನ್ ತಡ್ಕೊಳ್ಳೋದಕ್ಕೆ ನೋ ಪ್ರಾಬ್ಲಮ್. ಕರ್ನಾಟಕದ ವಿಚಾರ ಸ್ಟ್ರಾಂಗ್ ಆಗಿದೆ. ಮಾತನಾಡ್ತೀನಿ, ಸಿದ್ದಣ್ಣಗೌಡರು ಕೂಡ ಇದ್ದಾರೆ. ಸಿದ್ದಣ್ಣಗೌಡ್ರೆ, ಯಾವೆಲ್ಲ ವಿಚಾರ ಇಟ್ಕೊಂಡು ನೀವು ಓಟ್ ಕೇಳ್ತೀರಾ? ಯಾಕಂದ್ರೆ ನಾನು ಅವಾಗೇನು ಕೂಡ ಮೆನ್ಷನ್ ಮಾಡಿದೆ, ಉಪಚುನಾವಣೆಗಳು ಅಂತ ಬಂದಂತ ಸಂದರ್ಭದಲ್ಲಿ ಯಾವ ಸರ್ಕಾರ ಇರುತ್ತೆ, ಯಾವ ಪಕ್ಷದ ಸರ್ಕಾರ ಇರುತ್ತೆ, ಅವರೇ ಗೆಲ್ಲುವಂಥದ್ದು. ಇವನ್ ಯಡಿಯೂರಪ್ಪನವ್ರು ಇದ್ದಂತ ಸಂದರ್ಭದಲ್ಲಿ 13 ಕ್ಷೇತ್ರ 15 ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ 13 ಕ್ಷೇತ್ರವನ್ನ ಗೆದ್ರಿ. ಅದಾದ್ಮೇಲೆ ಇವನ್ ಕಾಂಗ್ರೆಸ್ ಇದ್ದಾಗಲೂ ಕೂಡ ಅಷ್ಟೇ, ಕಾಂಗ್ರೆಸ್ನವರು ಇರುವಂತ ಟೈಮ್ನಲ್ಲಿ ಉಪಚುನಾವಣೆಗಳನ್ನ ಅವ್ರು ಗೆಲ್ತಾ ಇದ್ದಾರೆ. ಅದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ನಾನು ಹೇಳ್ದೆ, ಹಣ ಬಲ, ಅಧಿಕಾರ ಬಲ, ನಾಯಕತ್ವ ಬಲ ಎಲ್ಲದೂ ಕೂಡ ಇರುತ್ತೆ. ಈಗ ಯಾವ ವಿಚಾರ ಇಟ್ಕೊಂಡು ಗೆಲ್ಲುವಂತ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಅಂತ? ರಾಜ್ಯದಲ್ಲಿ ಸಂಪೂರ್ಣವಾಗಿ 3 ವರ್ಷ ಪೂರ್ಣಗೊಳ್ಳತಕ್ಕಂತ ಒಂದು ವ್ಯವಸ್ಥೆ ಒಳಗಡೆ ಬಂದಿರತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳ ಒಳಗಡೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಕೆಟ್ಟಿರ್ತಕ್ಕಂಥದ್ದು, ಬೆಲೆ ಏರಿಕೆ ಅಂತಕ್ಕಂಥದ್ದು, ಗ್ಯಾರಂಟಿಗಳ ವಿಫಲತೆ ಅಂತಕ್ಕಂಥದ್ದು ಇರ್ಬೋದು. ಗ್ಯಾರಂಟಿ ಹಣಗಳನ್ನ ಅಲ್ಪಸಂಖ್ಯಾತರಿಗೆ, ಕೇವಲ ಅಲ್ಪಸಂಖ್ಯಾತರಿಗಾಗಿನೇ ಬಹಳಷ್ಟು ಮೀಸಲ ಇಟ್ಟಿರ್ತಕ್ಕಂಥದ್ದು, SC/ST ಹಣಗಳನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ. ಇವತ್ತು 1 ಹಗರಣ ಅಲ್ಲ, 2 ಹಗರಣ ಅಲ್ಲ, ಅತಿಯಾಗಿರ್ತಕ್ಕಂಥ ಓಲೈಕೆ. ಇವತ್ತು ಶಿವಾಜಿ ಅವರ ಒಂದು ಮೆರವಣಿಗೆ ನಡೆಯುವಾಗ ಮಸೀದಿಯ ಮೂಲಕ ಚಪ್ಪಲಿ ತೂರಿ ಹೋಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಕಾರಿಯಾಗಿರ್ತಕ್ಕಂಥ ಮಾಡ್ತಕ್ಕಂಥ ಈ ವ್ಯವಸ್ಥೆ ಏನು ಇದೆಯೋ, ಜಾತಿಗಳ ನಡುವೆ ವಿಷಬೀಜಗಳನ್ನ ಬಿತ್ತಿ ಇವತ್ತು ಏನು ಜಾತಿಗಳನ್ನ ಒಡೆಯುವಂತ ಕೆಲಸಗಳನ್ನ ಮಾಡಿದ್ರು, ಜಾತಿ ಸಮೀಕ್ಷೆ ಒಳಗಡೆ ಗೊಂದಲವನ್ನು ಮಾಡಿದ್ರು. ಇವರೆಲ್ಲ ಫೇಲ್ಯೂರ್ಗಳನ್ನ ಇವತ್ತು ಮುಂದಿಟ್ಕೊಂಡು ಮತ್ತು ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಕೊಡ್ತಕ್ಕಂತಹ ರಾಜ್ಯದೊಳಗಡೆ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂಥದ್ದು. ಇವತ್ತು ದಾವಣಗೆರೆ ಒಳಗಡೆ ಸ್ಮಾರ್ಟ್ ಸಿಟಿ ಒಳಗಡೆ ನಡೀತಕ್ಕಂಥ ಯೋಜನೆಗಳು ಇರ್ಬೋದು, ಬಾಗಲಕೋಟದೊಳಗಡೆ ನಡೀತಕ್ಕಂಥ ಯೋಜನೆಗಳು ಇರ್ಬೋದು, ನೀರಾವರಿಗೆ ಹಿಂದ್ಗಡೆ ತೆಗೆದುಕೊಂಡಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂತಹ ಸುದ್ದಿಯನ್ನ ಇಟ್ಟುಕೊಂಡು ನಾವು ಚುನಾವಣೆಯನ್ನ ಎದುರಿಸ್ತೀವಿ. ಇದನ್ನೆಲ್ಲ ಜನ ಇವತ್ತು ಬೆಂಬಲ ಮಾಡ್ತಾರಂತಕ್ಕಂಥದ್ದು ಬಹಳಷ್ಟು ನಡೆದಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಒಳಗಡೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನ ಹಾಕಿ ಒಂದು ಗೆಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಿದಾರೋ ಅಂತಕ್ಕಂಥದ್ದು ನಟರಾಜ್ ಗೌಡ್ರು ಒಂದ್ಸಲ ನೋಡ್ಕೋಬೇಕು. ಹಿಂದಿನ ಉಪಚುನಾವಣೆ ಒಳಗಡೆ ಗೆದ್ದಿದ್ದಾರೆ. ಅದಕ್ಕೆ ಯಾಕಂದ್ರೆ ಫಲಿತಾಂಶ ಮುಂದೆ ಇರೋದ್ರಿಂದ ತಾವು ಹೇಳಿದ ರೀತಿ ಒಳಗಡೆ ಇವತ್ತು ರಾಜ್ಯ ಸರ್ಕಾರ ಯಾವ್ದು ಇರುತ್ತೋ ಮತ್ತು ಹಣಬಲ ಮತ್ತು ಅಧಿಕಾರ ಬಲದಿಂದ ಗೆದ್ದಿದ್ದಾರೆ. ಅಧಿಕಾರ ಬಲ ಹೌದು, ಇಲ್ಲ ಅಂತಲ್ಲ. ಆದ್ರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಸೋತಿದ್ದು, ಯಾರ ಮಕ್ಳು ಸೋತಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ ಅಪ್ಪ, ಸಂಡೂರು ಬಿಟ್ಬಿಡೋಣ, ಒಬ್ರು ಸಾಮಾನ್ಯ ಕಾರ್ಯಕರ್ತ ಸೋತ ಅಂತ ಅನ್ಕೊಳ್ಳೋಣ. ಆದ್ರೆ ಇದನ್ನೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರ ಮಗ ಸೋತಿದ್ದು, ಅವ್ರದೇ ಆದಂತ ವೈಯಕ್ತಿಕವಾದಂತ ಒಂದು ಏನ್ ಹೆಸರು ಇತ್ತು, ನಾವು ಬಲ ಇತ್ತು, ಎಲ್ಲವೂ ಇದ್ದು ಸೋತ್ ಬಿಟ್ರಲ್ಲ ಅಂತ. ಅಲ್ಲ, ಇವ್ರು ಅದನ್ನೇ ಹೇಳಿದ್ರಲ್ಲ, ಇವ್ರ ಅಧಿಕಾರ ಬಲದಿಂದ ಇವತ್ತು ನಾವು ಸಿಗ್ಗಾಂವ್ ಚುನಾವಣೆಗಳನ್ನು ನೋಡಿದಾಗ ಒಂದೊಂದು ಜಡ್ಪಿ ಕ್ಷೇತ್ರಕ್ಕೆ ಒಬ್ಬೊಬ್ರು ಮಿನಿಸ್ಟರ್ನ ಅಲ್ವಾ?
ಅದಕ್ಕಾಗಿ ಹೀಗಾಗಿ ಇವರು ಯಾವಾಗ ಏನ್ ಮಾಡ್ತಾರೋ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಇವರ ಒಂದು ತುಗೋಳಬಲ ಮತ್ತು ಹಣಬಲದಿಂದ ನಾವು ಸೋತಿದ್ದೇವೆ ಹೊರತು ಜನಸಾಮಾನ್ಯರ ಮತದಿಂದ ನಾವು ಸೋತಿಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ಬೇಕಾಗತ್ತೆ. ಆದ್ರೆ ಇವತ್ತು ಆ ಹಣಬಲ ಇರ್ಬೋದು, ಇವತ್ತು ಅಧಿಕಾರ ಬಲ ಇರ್ಬೋದು, ಅವು ಎರಡೂ ಕೂಡ ಶೂನ್ಯ ಆಗ್ತವೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು ಇವ ಗ್ಯಾರಂಟಿ ಯೋಜನೆಗಳಿಂದ ಏನ್ ಜನ ಬೇಸತ್ತು ಹೋಗಿದ್ದಾರೋ ಇದನ್ನ ಗಮನದಲ್ಲಿ ಇಟ್ಕೊಂಡು ಜನ ಮತವನ್ನು ಹಾಕಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆ ಓಲೈಕೆ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಬೇಕಾಗಿದೆ. ಈ ಒಂದು ನಿಟ್ಟಿನೊಳಗಡೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಓಕೆ ನಟರಾಜ್ ಗೌಡ್ರೆ, ಒಂದು ಪ್ರಶ್ನೆ, ಯಾವಾಗ್ಲೂ ಕಾರ್ಯಕರ್ತ ಎಲ್ಲಾ ಪಕ್ಷದವರು ಹೇಳ್ಕೊಂಡು ಪುಂಗಿ ಊದೋದಕ್ಕೆ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ಮಾನ್ಯತೆ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಕೊಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ಮೊನ್ನೆಯಿಂದಲೂ ಕೂಡ ನಾನು ಕೇಳ್ತಾ ಇದ್ದೀನಿ ಯಾರೇ ಬಂದಂತ ಸಂದರ್ಭದಲ್ಲಿ. ಯಾಕೆಂದ್ರೆ ಅಧಿಕಾರ ಇದೆ ನಿಮ್ ಕೈನಲ್ಲಿ, ನಾಯಕತ್ವ ಇದೆ ನಿಮ್ ಕೈನಲ್ಲಿ, ಮಂತ್ರಿಗಳಿದ್ದಾರೆ, ಸಪೋರ್ಟಿಂಗ್ ಸಮುದಾಯಗಳಿದಾವೆ. ಇದೆಲ್ಲವೂ ಕೂಡ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸೋದಕ್ಕೆ ಏನು ಆಗಿದೆ ಈ ಪಕ್ಷಕ್ಕೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೊಂದು ಮೆಸೇಜ್ ಕೊಡಬಾರ್ದು ಇಂಥ ಟೈಮ್ನಲ್ಲಿ? ಎಲ್ಲವೂ ಇದ್ದಂತ ಸಂದರ್ಭ, ವ್ಯವಸ್ಥೆನೇ ನಿಮ್ ಕೈಲಿರುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಅದೇ ಕುಟುಂಬ, ಅದೇ ಯಾರೋ ಒಬ್ರು ಕೇಳಿದ್ರು ಅನ್ನುವಂತ MLC ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಕೊಡೋದು, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗ್ಬೇಕು ಆತ ಅಂತ? ಈಗ 2023 ಚುನಾವಣೆಯಲ್ಲಿ ಸರಿಸುಮಾರು 70 ಜನ ಹೊಸಬರಿಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಕೊಟ್ಟಿತ್ತು. ಅದು ಕುಟುಂಬದ ರಾಜಕಾರಣ ಅಂತಲ್ಲ, ಅಥವಾ ಅವರೇ ಗೆದ್ದವರೇ ಅಂತ ಆತರ ಅಲ್ಲ. 70 ಜನ ಹೊಸಬರಿಗೆ ಅವಕಾಶ ಕೊಟ್ಟಿತ್ತು. ಕೆಲವು ಈ ಉಪಚುನಾವಣೆಗಳಲ್ಲಿ ಏನಾಗುತ್ತೆ ಅಂದ್ರೆ, ವಸ್ತುಸ್ಥಿತಿ ವಾಸ್ತವ ಏನು ಅಂದ್ರೆ, ಅದು ಬಿಜೆಪಿ ಆಗಲಿ ಬೇರೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ನಾವೇ ಆಗಲಿ, ನಾವೇನು ಹೊರತಲ್ಲ. ನಮಗೆ ಗೆಲ್ಲುವ ಮಾನದಂಡ ಅಂದಾಗ ಕಾರ್ಯಕರ್ತರು ಪಕ್ಷದವರು ಆಗಿರ್ಬೇಕು. ನೀವ್ ಹೇಳ್ದಂಗೆ ನೋಡಿ, ಜಾತಿ, ಹಣ ಈ ಚುನಾವಣೆಗಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನೀವು ನೋಡ್ತಾನೆ ಇದೀವಿ. ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ, ಮಾಡ್ಬೇಕು ಅನ್ನೋ ಇಚ್ಛೆ ನಮ್ಗೆ ಎಲ್ಲರಿಗೂ ಬಿಜೆಪಿ ನಡೆಯಲ್ಲ, ಎಲ್ರಿಗೂ ಗೊತ್ತಿದೆ ಅದು. ಪೃಥ್ವಿ ಏನಾಗಿದೆ ಅಂದ್ರೆ, ಬಿಜೆಪಿನಲ್ಲಿ 10,500 ಕೋಟಿ ಅವರ ಅಸೆಟ್, ಕಾಂಗ್ರೆಸ್ 750 ಕೋಟಿ. ಇವತ್ತು ರಾಜ್ಯ ದೇಶದಲ್ಲಿ 130 ವರ್ಷದ ಪಕ್ಷಕ್ಕೆ 750 ಕೋಟಿ. 10 ವರ್ಷಗಳಲ್ಲಿ ಬಿಜೆಪಿ 10,500 ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ. ಅತ್ಯಂತ ಭ್ರಷ್ಟಾಚಾರ ಮಾಡಿ, ಏನು ಇಡಿ ಐಟಿ ದುರುಪಯೋಗ ಮಾಡಿಕೊಂಡು, ಎಲೆಕ್ಟ್ರಲ್ ಬಾಂಡ್ ಉಪಯೋಗಿಸಿಕೊಂಡು ಮೋದಿ ಅವರು ಲೂಟಿ ಮಾಡಿ ಬಿಜೆಪಿ ಪಕ್ಷವನ್ನು ಸದೃಢ ಮಾಡಿದ್ದಾರೆ. ಹಣ ಏರಳವಾಗಿದೆ ಹೊರತು ನಮ್ಮ ಹತ್ರ ಹಣ ಏರಳವಾಗಿಲ್ಲ. ಆದ್ರೆ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಕ್ಕೆ ತಯಾರಿದ್ದಾರೆ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡಕ್ಕೆ ತಯಾರಿದ್ದಾರೆ. ಬರೀ ಜೈಘೋಷ ಕೂತ್ಕೊಂಡು ಹೋಗೋದಕ್ಕ ಅವರು ಅಂತ ನಾನು ಕೇಳ್ತಾ ಇರೋದು, ಬರೀ ಬಾವುಟ ಕಟ್ಕೊಂಡು ಹೋಗೋದಕ್ಕ, ಬ್ಯಾನರ್ ಕಟ್ಟೋದಕ್ಕ, ಬಂಟಿಂಗ್ ಅನ್ಸೋದಕ್ಕ ಅಂತ? ಪೃಥ್ವಿ, ನಿಮ್ಮ ಮಾತು ನನ್ನ ಮಾತು ಅದೇ ತರನೇ. ಯಾಕಂದ್ರೆ ಕೇವಲ ಅದಕ್ಕಾಗಿ ಆಗಬಾರದು ಅನ್ನೋದೇ ಒಂದು ಉದ್ದೇಶ. ಈಗ ಇರ್ತಕ್ಕಂಥ ವಾಸ್ತುಸ್ಥಿತಿ ಏನು, ಗೆಲ್ಲುವ ಮಾನದಂಡ ಆದಾಗ ಆ ರೀತಿ ಕೊಡಬೇಕಾಗುತ್ತೆ. ಆದ್ರೆ ಬೇರೆಯವ್ರ ಕಾರ್ಯಕರ್ತರಿಗೆ ಏನಂದ್ರೆ, ಯಾವ ನಿಗಮ ಮಂಡಳಿಲೋ, MLCಗಳಲ್ಲೋ, ಬೇರೆ ಪಂಚಾಯತಿ ಎಲೆಕ್ಷನ್ಗಳಲ್ಲೋ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಲ್ಲೋ ಆತರ ಅವಕಾಶಗಳು ಸಿಗ್ತಾ ಇರ್ತದೆ. ಬಟ್ ಪ್ರಾತಿನಿಧ್ಯ ಜಾಸ್ತಿ ಆಗಬೇಕನ್ನೋ ಉದ್ದೇಶ ನಮ್ದು ಎರಡು ಇದೆ, ಆ ಆಶಯ ಅದು. ಆದ್ರೆ ಚುನಾವಣೆ ಗೆಲ್ಲುವ ಮಾನದಂಡ ಆದಾಗ ಇವೆರಡು ಚುನಾವಣೆಗಳು ನಾವು 2025 30,000 ಅಥವಾ 40,000 ಮತಗಳ ಅಂತರದಲ್ಲಿ ಗೆದ್ದು ಅವಕಾಶ ಅನ್ನಂಗಿದ್ರೆ ಇಷ್ಟೊತ್ತಿಗೆ ನಟರಾಜ್ ಗೌಡ್ರು MLC ಆಗಿರೋರಪ್ಪ. ಆಯ್ತು, ನಿಮ್ಮ ಆಕಾಂಕ್ಷೆಗಳಿಂದ ಶುಭಾಕಾಂಕ್ಷೆಗಳಿಂದ ಆಗುತ್ತೆ. ಈಗ ಸಿದ್ದನಗೌಡರು ಕೂಡ ಅವರು ಪಾರ್ಟಿ ಲೀಡರ್, ಅವ್ರಿಗೂ ಒಂದು ಆಗ್ಬೇಕಲ್ಲ ಅವಕಾಶ ಎಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ಸೊ ಅವ್ರ ಪಕ್ಷದಲ್ಲಿ ಹಂಗೆ, ಈ ಪಕ್ಷದಲ್ಲಿ ಎಲ್ಲಾ ಪಕ್ಷದಲ್ಲೂ ಸೇಮ್ ಅದೇ ತರ ಇದೆ. ವಾಸ್ತವ ಏನಂದ್ರೆ ಸಂಘಟನೆ ಪಕ್ಷ. ನಮ್ಮ ಮನೆ ನೀರು ತೋರ್ತದೆ, ನಾವು ಮಾಡಿ ಇಲ್ಲಿ ಎಂಚು ನೀರು ಸೋರ್ತದೆ ಅಂತ ಹೇಳಿ ನಾವು ಮಳೆ ಬರಬೇಡ ಅಂತ ಹೇಳಕ್ಕಾಗಲ್ವಲ್ಲ. ನೀರು ಸೋರು ಪರವಾಗಿಲ್ಲ, ಮಳೆ ಬರಬೇಕು, ಊರ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂತವ್ರು ನಾವು. ಹಂಗಾಗಿ ಪಕ್ಷ ಚೆನ್ನಾಗಿರ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ಉದ್ದೇಶ ನಮ್ದಿದ್ದೇ ಇರ್ತದೆ. ಆ ನಿಟ್ಟಿನಲ್ಲಿ ಪಕ್ಷ ಗೆಲ್ಲುವಂಥದ್ದು 2028 ಚುನಾವಣೆ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡಿದೀವಿ. ಹಾಗಾಗಿ ಸಂಘಟನೆ ಮಾಡ್ತಾ ಇದೀವಿ, ಗೆಲ್ತೀವಿ ಎರಡನ್ನು. ಓಕೆ, ನೋಡೋಣ ಇವತ್ತು ಬೇರೆ ಸಭೆ ಇದೆ, ಏನೇನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ನಟರಾಜ್ ಗೌಡ್ರೆ, ಹಾಗೆ ಸಿದ್ದಣ್ಣ ಗೌಡ್ರೆ, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ.